ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ನಾನಿವತ್ತು ತಿಳಿ ಸಾಂಬಾರು ಪೌಡ್ರ್ ಮಾಡ್ತಾಯಿದ್ದೀನಿ. ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ತಿಳಿ ಸಾಂಬಾರು, ಆ ಥರ ಸಾಂಬಾರಿಗೆ ಪೌಡ್ರ್ ಮಾಡ್ತಾಯಿದ್ದೀನಿ. ಒಂದು 10 ಬೇಗಡೆ ಮೆಣಸಿನ್ಕಾಯಿ, ಒಂದು 10 ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ನಾನು ಒಂದು 10 ತಗೊಂಡಿದ್ದೀನಿ. ಅದಕ್ಕೆ ಒಂದು 4-5 ಖಾರ ಆಗಿರೋ ಮೆಣಸಿನ್ಕಾಯಿ, ಎಲ್ಲ ಸೇರಿ ಫ್ರೈ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಅದನ್ನು ಸಹ ಡ್ರೈ ಫ್ರೈ ಮಾಡಬೇಕು, ಎಣ್ಣೆ ಏನು ಹಾಕೋದು ಬೇಡ. ಮತ್ತು ಒಂದು 2 ಚಮಚ ಜೀರಿಗೆ, ಅದನ್ನು ಸಹ ಅದರೊಟ್ಟಿಗೆ ಫ್ರೈ ಮಾಡಬೇಕು. ಮತ್ತು ಒಂದು ಅರ್ಧ ಸ್ಪೂನು ಮೆಂತ್ಯ, ಎಲ್ಲನೂ ಡ್ರೈ ಫ್ರೈ ಮಾಡಬೇಕು. 1 ಸ್ಪೂನು ಕಾಳು ಮೆಣಸು, ಅದನ್ನು ಸಹ ಫ್ರೈ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, ಅದನ್ನು ಸಹ ಫ್ರೈ ಮಾಡಿ ಎಲ್ಲ ಒಟ್ಟಿಗೆ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಎಲ್ಲನೂ ಜಾರಿಗೆ ಹಾಕಿ ಮಿಕ್ಸಿ ಮಾಡಬೇಕು, ಪೌಡ್ರ್ ಮಾಡಬೇಕು ನೈಸಾಗಿ. ತುಂಬ ನೈಸ್ ಬೇಡ, ಮೀಡಿಯಮ್. ನೋಡಿ ಕೆಂಪು ಕಾಣಿಸ್ತದೆ, ಅದು ಬೇಗಡೆ ಮೆಣಸಿನ್ಕಾಯಿ ಹಾಕಿರೋದಲ್ಲ, ಹಾಗೆ ಅದು ಚೆನ್ನಾಗಿ ಕಾಣ್ತದೆ. ಅದು ನಾನು ಇನ್ನೊಂದು ದಿವಸ ತಿಳಿ ಸಾಂಬಾರು ಮಾಡ್ತೀನಿ, ಆವಾಗ ನಾನು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ.